ಎಲ್ಲರಿಗೂ ನಮಸ್ಕಾರ. ತ್ರಿಶಾನಿಷ್ಕ ಕ್ರಿಯೇಷನ್ಗೆ ಸ್ವಾಗತ. ಸುಮಾರು 2 ತಿಂಗಳಿಂದ ನಾನು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿರಲಿಲ್ಲ. ಇನ್ನು ಮುಂದೆ ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸಣ್ಣದಾಗಿರುವಂಥ ಬಾಕ್ಸ್ ಪೌಚನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಈ ಬಾಕ್ಸ್ ಪೌಚ್ಗೆ ನಾನು ಚಿಕ್ಕದೊಂದು ಹ್ಯಾಂಡಲ್ ಕೂಡ ಇಟ್ಟಿದ್ದೇನೆ. ಮನೆ ಕೀ ಅಥವಾ ಕಾಯಿನ್ಗಳನ್ನು ಇಟ್ಕೊಳ್ಳಿಕ್ಕೆ ಈ ಪೌಚು ತುಂಬ ಹೆಲ್ಪ್ಫುಲ್ ಆಗಿದೆ. ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡೋಣ. ನಾನಿಲ್ಲಿ ಪಿಂಕ್ ಕಲರಿನ ಸುಂದರವಾದ ಪ್ರಿಂಟ್ ಇರುವ ಬಟ್ಟೆಯನ್ನು ತಗೊಂಡಿದ್ದೇನೆ. ಉದ್ದ 9 ಇಂಚು ಹಾಗೂ ಅಗಲ 7 ಇಂಚು. ಇಲ್ಲಿ ನಾನು ಸಿಂಗಲ್ ಪೀಸ್ ಲೈನಿಂಗ್ ಬಟ್ಟೆ ಮತ್ತು ಪ್ರಿಂಟೆಡ್ ಫ್ಯಾಬ್ರಿಕನ್ನು ತಗೊಂಡಿದ್ದೇನೆ. ಇಲ್ಲಿ ಯಾವುದೇ ಕ್ಯಾನ್ವಸ್ ಅಥವಾ ಫ್ಯೂಸಿಂಗನ್ನು ಇಡ್ತಾ ಇಲ್ಲ. 8 ಇಂಚು ಅಳತೆ ಇರುವಂತಹ ಜಿಪ್ಪನ್ನು ಇಲ್ಲಿ ತಗೊಂಡಿದ್ದೇನೆ. ಈ ಪೌಚಿಗೆ ನಾನು ಸಣ್ಣದಾದಂಥ ಹ್ಯಾಂಡಲನ್ನು ಅಟ್ಯಾಚ್ ಮಾಡ್ತೇನೆ. ಅದಕ್ಕೋಸ್ಕರ 5x3 ಇಂಚು ಉದ್ದ ಅಗಲ ಅಳತೆ ಇರುವಂಥ ಪ್ರಿಂಟೆಡ್ ಫ್ಯಾಬ್ರಿಕನ್ನು ತಗೊಂಡಿದ್ದೇನೆ. ನಾನಿಲ್ಲಿ ಹ್ಯಾಂಡಲ್ ಪೀಸನ್ನು ಮೊದಲು ರೆಡಿ ಮಾಡ್ತಾ ಇದ್ದೇನೆ. ನಾವು ಕಟ್ ಮಾಡಿ ತಗೊಂಡಿರುವಂಥ ಹ್ಯಾಂಡಲ್ ಪೀಸನ್ನು ಡಬಲ್ ಫೋಲ್ಡ್ ಮಾಡಿ ವಿಡಿಯೋದಲ್ಲಿ ತೋರಿಸಿರುವಂತೆ ಸ್ಟಿಚ್ ಮಾಡಬೇಕು. 2 ಸೈಡಿಗೂ ಸ್ಟಿಚ್ ಮಾಡಿ ಮೊದಲು ನಾನಿಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಜಿಪ್ಪಿನ ರೈಟ್ ಸೈಡ್ ಹಾಗೂ ಪ್ರಿಂಟೆಡ್ ಫ್ಯಾಬ್ರಿಕ್ನ ರೈಟ್ ಸೈಡ್ ಒಂದಕ್ಕೊಂದು ಫೇಸ್ ಆಗುವಂತೆ ಅರೇಂಜ್ ಮಾಡಬೇಕು. ನಂತರ ಅದರ ಮೇಲೆ ಲೈನಿಂಗ್ ಫ್ಯಾಬ್ರಿಕನ್ನು ಇಟ್ಟು ಸ್ಟಿಚ್ ಮಾಡಬೇಕು. ಇಲ್ಲಿ ನಾನು ಟಾಪ್ ಸ್ಟಿಚನ್ನು ಮಾಡ್ತಾ ಇದ್ದೇನೆ. ಟಾಪ್ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರ್ತದೆ. ಇವಾಗ ಜಿಪ್ಪನ್ನು ಇನ್ನೊಂದು ಬದಿಗೆ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಬೇಕು. ಮೊದಲು ನಾನು ಪ್ರಿಂಟೆಡ್ ಫ್ಯಾಬ್ರಿಕನ್ನು ಒಂದು ಸೈಡಿಗೆ, ಆಮೇಲೆ ಇನ್ನೊಂದು ಸೈಡಿಗೆ ಲೈನಿಂಗ್ ಫ್ಯಾಬ್ರಿಕನ್ನು ಅಲೈನ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೇನೆ. ನೀವು ಈ ವಿಡಿಯೋದಲ್ಲಿ ಗಮನಿಸಬಹುದು. ನಂತರ ಜಿಪ್ಪನ್ನು ಓಪನ್ ಮಾಡಿ ಪ್ರಿಂಟೆಡ್ ಫ್ಯಾಬ್ರಿಕ್ ಹೊರಗೆ ಹಾಗೂ ಲೈನಿಂಗ್ ಫ್ಯಾಬ್ರಿಕ್ ಒಳಗೆ ಬರುವ ಹಾಗೆ ಅರೇಂಜ್ ಮಾಡಿ ನಾವು ಇವಾಗ ಅಟ್ಯಾಚ್ ಮಾಡಿರುವಂಥ ಜಿಪ್ಪರ್ನ ಮೇಲೆ ಟಾಪ್ ಸ್ಟಿಚ್ ಮಾಡಬೇಕು. ನಂತರ ಜಿಪ್ಪಿನ ಪೋರ್ಷನ್ ಮಧ್ಯಕ್ಕೆ ಬರುವಂತೆ ಅರೇಂಜ್ ಮಾಡಬೇಕು. ಆಮೇಲೆ ಹ್ಯಾಂಡಲ್ ಪೀಸನ್ನು ಜಿಪ್ಪಿನ ಕೆಳಗೆ ಸೈಡಲ್ಲಿ ಇಟ್ಟು ವಿಡಿಯೋದಲ್ಲಿ ತೋರಿಸಿರುವಂತೆ ಸ್ಟಿಚ್ ಮಾಡಬೇಕು. ಹ್ಯಾಂಡಲ್ ಪೀಸ್ ಮೇಲೆ 2-3 ಸ್ಟಿಚ್ ಹಾಕಿದರೆ ಅದು ಚೆನ್ನಾಗಿ ಗಟ್ಟಿಯಾಗಿರ್ತದೆ. ಇವಾಗ ಈ ಪರ್ಸಿಗೆ 4 ಸೈಡ್ನಲ್ಲಿ ನಾವು 2 ಸೆಂಟಿಮೀಟರ್ ಬೈ 2 ಸೆಂಟಿಮೀಟರ್ನ ಸ್ಕ್ವೇರನ್ನು ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಬೇಕು. ಈ ಸ್ಕ್ವೇರ್ನ ಸೈಜ್ ನಾವು ಮಾಡೋ ಪರ್ಸಿನ ಸೈಜ್ನ ಮೇಲೆ ಡಿಪೆಂಡ್ ಆಗಿರ್ತದೆ. ದೊಡ್ಡ ಪರ್ಸ್ ಮಾಡೋದಿದ್ರೆ ಇದರ ಅಳತೆಯನ್ನು 5x5 ಸೆಂಟಿಮೀಟರ್ನಷ್ಟು ಇಡಬಹುದು. 4 ಸೈಜ್ ಕಟ್ ಮಾಡಿದ ಮೇಲೆ ಇರುವಂಥ ಎಕ್ಸ್ಟ್ರಾ ಜಿಪ್ಪರನ್ನು ಕೂಡ ಕಟ್ ಮಾಡ್ತಾ ಇದ್ದೇನೆ. ನಂತರ ಇದರ 2 ಓಪನ್ ಸೈಡನ್ನು ವಿಡಿಯೋದಲ್ಲಿ ತೋರಿಸಿರುವಂತೆ ಸ್ಟಿಚ್ ಮಾಡಬೇಕು. 2-3 ಸ್ಟಿಚ್ ಕೊಟ್ಟರೆ ಚೆನ್ನಾಗಿರ್ತದೆ. ಓಪನ್ ಸೈಡ್ಸನ್ನು ಸ್ಟಿಚ್ ಮಾಡಿ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಜಿಪ್ಪರನ್ನು ಸ್ವಲ್ಪ ಓಪನ್ ಇಟ್ಬಿಟ್ಟು ಸ್ಟಿಚ್ ಮಾಡೋದು ಬೆಟರು. ಆಮೇಲೆ ಇದರ 2 ರಾ ಎಡ್ಜಸ್ಸಿಗೆ ಪೈಪಿಂಗನ್ನು ಇಟ್ಟು ನೀಟ್ ಫಿನಿಷನ್ನು ಕೊಡಿ. ಪೈಪಿಂಗ್ ಇಡಲಿಕ್ಕೋಸ್ಕರ ನೀವು ಸೇಮ್ ಫ್ಯಾಬ್ರಿಕನ್ನು ತಗೊಳ್ಬೋದು ಅಥವಾ ನಾನ್ ಓವೆನ್ ಫ್ಯಾಬ್ರಿಕನ್ನು ಯೂಸ್ ಮಾಡಬಹುದು. ಇಲ್ಲಿ ನಾನು 2x2 ಸೆಂಟಿಮೀಟರ್ ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿರುವಂಥ ಸೈಡ್ಸನ್ನು ಜಾಯಿನ್ ಮಾಡ್ತಾ ಇದ್ದೇನೆ. ಅದನ್ನು ಟಿ ಶೇಪಲ್ಲಿ ಅರೇಂಜ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಕಟ್ ಮಾಡಿರುವಂಥ 4 ಸೈಡನ್ನು ಇದೇ ಥರ ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಿದ ಮೇಲೆ ಉಳಿದಂತಹ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಅಥವಾ ಥ್ರೆಡ್ಡನ್ನು ಕಟ್ ಮಾಡಿ ಆಮೇಲೆ 4 ರಾ ಎಡ್ಜಸ್ಸಿಗೆ ಪೈಪಿಂಗನ್ನು ಇಟ್ಟು ನೀಟ್ ಫಿನಿಶ್ ಕೊಡಿ. 4 ಸೈಡಿಗೆ ಪೈಪಿಂಗ್ ಇಟ್ಟ ಮೇಲೆ ಓಪನ್ ಆಗಿರುವಂಥ ಜಿಪ್ಪರ್ನ ಸಹಾಯದಿಂದ ಪೌಚಿನ ಪ್ರಿಂಟೆಡ್ ಸೈಡ್ ಹೊರಗೆ ಬರುವಂತೆ ತಿರುಗಿಸ್ಕೊಳ್ಬೇಕು. ನೀಟಾಗಿ ಇದನ್ನು ತಿರುಗಿಸ್ಕೊಳ್ಳಿ. ಕ್ಯೂಟ್ ಆಗಿರುವಂಥ ಸುಂದರ ಪ್ರಿಂಟ್ ಇರುವ ಮಿನಿ ಬಾಕ್ಸ್ ಪೌಚ್ ಇವಾಗ ರೆಡಿಯಾಗಿದೆ. ನಾವು ಇದನ್ನು ಕಾಯಿನ್ ಇಡಲಿಕ್ಕೆ ಅಥವಾ ಮನೆಯ ಕೀ ಇಡಲಿಕ್ಕೆ ಬಳಕೆ ಮಾಡಬಹುದು. ಹ್ಯಾಂಡಲ್ ಕೊಟ್ಟಿರುವಂತಹ ಕಾರಣ ಇದನ್ನು ನಾವು ಬೇಕಾದರೆ ಗೋಡೆಯಲ್ಲೂ ಕೂಡ ನೇತಾಡಿಸ್ಬೋದು. ಬರೀ 15 ನಿಮಿಷದಲ್ಲಿ ಈ ಪೌಚನ್ನು ರೆಡಿ ಮಾಡಬಹುದು. ನೀವು ಈ ಥರ ಪೌಚನ್ನು ನಿಮ್ಮ ಮನೆಯಲ್ಲೇ ಸ್ಟಿಚ್ ಮಾಡಿಕೊಳ್ಬಹುದು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೊಸ ಐಡಿಯಾಗಳೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.